ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಚಂದನ ಮತ್ತು ಹರಿ ಇಬ್ಬರೂ ಮಹಾಬಲ ಅವ್ರ ಮನೆಗೆ ಬರ್ತಾರೆ. ಚಂದನ ಕಾರಿಂದ ಇಳಿದು ಹೊರಗಡೆ ಬಂದು ನಿಂತಿದ್ದಾಗ ಎಲ್ಲರೂ ಖುಷಿ ಪಡ್ತಾರೆ. ಆದರೆ ದಾಕ್ಷಾಯಿಣಿ ಮುಖ ಆ ಕಡೆಗೆ ತಿರುಗಿಸ್ಕೊಂಡೇ ನಿಂತಿರ್ತಾರೆ. ಆಗ ಮಹಾಬಲ ಅವರು ಬಂದು ಚಂದನ ಪಕ್ಕದಲ್ಲಿ ನಿಂತ್ಕೊಂಡು, ನನ್ನ ಮಗಳು ಮನೆಗೆ ಬಂದಿದ್ದಾಳೆ, ಮಾತಾಡ್ಸಲ್ವ ದ್ರಾಕ್ಷು, ಹಾಗೆ ನಿಂತಿದ್ದೀಯಲ್ಲ, ಒಳಗಡೆ ಕರಿ ಅಂತ ಹೇಳಿದಾಗ ಬಾ ಚಂದು ಒಳಗೆ ಅಂತ ಕರೀತಾರೆ. ಇಲ್ಲಿ ದಿವ್ಯಾ ತುಂಬಾ ಖುಷಿಯಿಂದ ಚಂದನ ಚೆನ್ನಾಗಿದೆಯಾ ಅಂತ ಹೋದಾಗ, ಹಾಂ ಅದಕ್ಕೆ ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಇಬ್ರು ಹಗ್ ಮಾಡ್ಕೊತಾರೆ. ಅದಾದಮೇಲೆ ಚಂದನ ಹಾಗೆ ನಿಂತಿರ್ತಾಳೆ. ಆ ಕಡೆ ಅಣ್ಣನ ಹೋಗಿ ಮಾತಾಡಿಸ್ತಾಳೆ. ಅಣ್ಣ ಹೇಗಿದೆಯಾ ಅಣ್ಣ ಅಂತ ಹೇಳಿದಾಗ, ಹಾಂ ಚೆನ್ನಾಗಿದ್ದೀನಿ ಅಂತ ದಾಸ್ ಕೂಡ ಹೇಳ್ತಾರೆ. ಸರಿ ಆಯಿತು ಅತ್ತೆ ಅಂತ ಅಂದ್ಬಿಟ್ಟು ಅವಳು ಕೇಳಿದ್ದಕ್ಕೆ ಪುಟ್ಟ ಚೆನ್ನಾಗಿದೆಯಾ ಅಂತ ಅವ್ರ ಅಣ್ಣನ ಮಗಳನ್ನ ಮಾತಾಡಿಸ್ತಾಳೆ ಚಂದನ. ಅದಾದಮೇಲೆ ಹರಿ ಅಲ್ಲೇ ನಿಂತಿರ್ತಾನೆ. ಇದ್ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ, ಬನ್ನಿ ಈ ಕಡೆಗೆ ಅಂತ ಹೇಳಿದಾಗ, ಅಯ್ಯೋ ಅಳಿ ಅಂದರೆ ನೀವು ಯಾಕೆ ಅಲ್ಲೇ ನಿಂತಿದ್ದೀರಾ ಅಂತ ಮಹಾಬಲ ಅವ್ರು ಕರೀತಾರೆ. ದ್ರಾಕ್ಷು ಹಾಗೆ ನಿಂತಿದ್ದೀಯಲ್ಲ, ಮಗಳು ಅಳಿಯ ಮೊದಲನೇ ಟೈಮ್ ಮನೆಗೆ ಬಂದಿದ್ದಾರೆ, ಹೋಗು ಆರತಿ ಮಾಡಿ ಒಳಗೆ ಕರ್ಕೊಳ್ಳಿ ಅಂತ ಹೇಳಿದಾಗ, ಹೋಗು ದಿವ್ಯಾ ಆರತಿ ತೊಗೊಂಡು ಬರೋಗು ಅಂತ ಹೇಳ್ತಾರೆ. ದಿವ್ಯಾ ಒಳಗಡೆ ಹೋಗಿ ಆರತಿನ ತೊಗೊಂಡು ಬರ್ತಾಳೆ. ಇಲ್ಲಿ ದಾಸ್ನ ಕೂಡ ಚಂದನ ಮಾತಾಡ್ಸಿರ್ತಾಳೆ. ದಾಸ್ಗೆ ಎಲ್ಲೂ ಇಲ್ದ ಮುನ್ಸಿದ್ರು ಆದ್ರೂ ಪರವಾಗಿಲ್ಲ ಅಂತ ಮಾತಾಡ್ಸಿರ್ತಾನೆ. ದಿವ್ಯಾ ಆರತಿ ತಟ್ಟೆನ ಹೊರಗಡೆ ತೊಗೊಂಡು ಬಂದಾದ್ಮೇಲೆ ದ್ರಾಕ್ಷಾಯಣಿ ಅವರು, ನಾನೇ ಆರತಿ ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಆರತಿ ತಟ್ಟೆನ ಇಸ್ಕೊಂಡು ಚಂದನ ಮತ್ತು ಹರಿಗೆ ಆರತಿನ ಮಾಡ್ತಾರೆ. ಆರತಿ ಆದಮೇಲೆ ಸರಿ ಆಯಿತು, ಇವಾಗ ಇನ್ನೇನಾಯ್ತು ನಡೀರಿ ಒಳಗೆ ಅಂತ ಅಂದಾಗ ಚಂದನ ಮತ್ತು ಹರಿ ಬಾ ಪುಟ್ಟ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಹೊರಗಡೆ ಹರಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾನೆ. ಬರಲಿಲ್ವಲ್ಲ ಅಂತ ಕಂಟಿ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅದಕ್ಕೆ ಇದ್ಯಾಕಣ್ಣ ಈ ಥರ ಬೇಜಾರು ಮಾಡ್ಕೊಂಡು ಕೂತಿದ್ದೀಯ ಅಂತ ಅವ್ನು ಕೇಳಿದ್ದಕ್ಕೆ, ಅಲ್ಲ ಕಣೋ ಅದು ವೈಭವಿ ಬರ್ತೀನಿ ಗಾಡಿ ತೊಗೊಂಡು ಹೋಗೋಕ್ಕೆ ಅಂತ ಹೇಳಿದ್ಲು, ಇನ್ನೂ ಬರಲಿಲ್ವಲ್ಲ ಅಂತ ಹೇಳಿದ್ದಕ್ಕೆ, ಅಯ್ಯೋ ಬರ್ತಾಳೆ ಬಿಡೋಣ, ಅವಳೇನು ಬರೋದು ಏನಕ್ಕೆ, ಗಾಡಿನ ಆರಾಮಾಗಿ ನೋಡಿ ಟೆಸ್ಟ್ ಡ್ರೈವ್ ತೊಗೊಂಡು ಆಮೇಲೆ ತೊಗೊಂಡು ಹೋಗ್ತಾಳೆ ಬಿಡು ಅಂತ ಹೇಳಿದಾಗ, ಸರಿ ಅಂತ ಹೇಳೋ ಅಷ್ಟರೊಳಗಡೆ ಆ ಕಡೆ ವೈಭವಿ ಬರ್ತಾ ಇರ್ತಾಳೆ. ಅದನ್ನು ನೋಡಿ, ಅಣ್ಣ ನಿನ್ನ ಮನಸ್ಸಿನ ಕೂಗು ಅಕ್ಕನಿಗೆ ಕೇಳಿಸ್ತು ಅಂತ ಅನಿಸುತ್ತೆ, ಬರ್ತಾ ಇದ್ದಾಳೆ ನೋಡು ಅಲ್ಲಿ ಅಂತ ಹೇಳಿದಾಗ ಕಂಟಿಗೆ ತುಂಬಾ ಖುಷಿ ಆಗುತ್ತೆ. ವೈಭವಿ ಬಂದು ಕಂಟಿ ಹತ್ರ, ಗಾಡಿ ರೆಡಿ ಆಯಿತಾ ಅಂತ ಹೇಳಿದಕ್ಕೆ, ನೆನ್ನೆ ಸಂಜೆನೇ ಬರ್ತೀನಿ ಅಂದಿದ್ದೆ ಅಂತ ಹೇಳಿದಾಗ, ಏನೋ ಕೆಲಸ ಇತ್ತು ಬರೋಕ್ಕಾಗಲಿಲ್ಲ ಅಂತ ಹೇಳಿದಾಗ, ಅಂಥದ್ದೇನು ಕೆಲಸನೋ ಅಂತ ಹೇಳಿದ್ದಕ್ಕೆ, ಅದೆಲ್ಲ ನಿನ್ನ ಹತ್ರ ಯಾಕೆ ಹೇಳಬೇಕು ಅಂತ ಹೇಳಿದಾಗ ಕಂಟಿ ಎದ್ದು ನಿಂತ್ಕೊಂಡು, ಅಲ್ಲ ನಿನ್ನ ಗಾಡಿ ಒಬ್ಳನ್ನೇ ನಿಲ್ಲಿಸ್ಕೊಂಡ್ರೆ ಬೇರೆಯವ್ರ ಗಾಡಿ ಎಲ್ಲ ನಿಲ್ಸೋದಕ್ಕೆ ಜಾಗ ಬೇಡವಾ, ಇದೇನು ಪಾರ್ಕಿಂಗ್ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ, ನನಗೇನೋ ಕೆಲಸ ಆಯ್ತಪ್ಪ ಅದಕ್ಕೆ ಬರೋಕ್ಕಾಗಲಿಲ್ಲ, ಹುಡುಗನ ಕಡೆಯವ್ರು ಬಂದಿದ್ದರು ನಾನು ನೋಡೋದಕ್ಕೆ, ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋದಕ್ಕೆ ಅಂತ, ನಿನ್ನ ಹತ್ರ ಯಾಕೆ ಹೇಳಬೇಕು ನಾನು ಅಂತ ಹೇಳಿದಾಗ, ಏನೋ ನಿಂದೆ ಎಂಗೇಜ್ಮೆಂಟಾ, ಹುಡುಗನ ಕಡೆಯವ್ರು ಬಂದಿದ್ರಾ, ಇದನ್ನು ನಾನು ನಂಬೇಕಾ ಅಂತ ನಗೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಯಾಕೋ ಈ ಥರ ನಗ್ತಾ ಇದೆಯಾ, ನಾನೇನು ಜೋಕ್ ಮಾಡ್ತಾ ಇದ್ದೀನ ಅಂತ ಹೇಳಿದಕ್ಕೆ, ಜೋಕ್ ಮಾಡಿದ್ರು ನನಗೆ ಇಷ್ಟೊಂದು ನಗು ಬರ್ತಾ ಇರಲಿಲ್ಲ ಅನಿಸುತ್ತೆ, ಮತ್ತೆ ನಂಗೆ ಮತ್ತೆ ನಗೋಕ್ಕಾಗೋದಿಲ್ಲ, ನಿನಗೆ ಯಾವ ಹುಡುಗನೂ ನೋಡೋಕೆ ಬಂದಿರಲಿಲ್ಲ, ಯಾವ ಎಂಗೇಜ್ಮೆಂಟು ಆಗ್ತಾಯಿಲ್ಲ, ನೀನು ಅವತ್ತು ಹೇಳಿದ್ದೂ ಸುಳ್ಳು ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ವೈಭವಿ ಆ ಕಡೆ ಬುಲ್ಲಿ ಕಡೆ ನೋಡಿದ್ದಕ್ಕೆ, ಅಯ್ಯೋ ನಾನು ಈ ಆಟದಲ್ಲಿಲ್ಲಪ್ಪ ಎಸ್ಕೇಪ್ ಅಂತ ಅವನು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇಲ್ಲಿ ಚಂದನ ಮತ್ತು ಹರಿ ಒಳಗಡೆ ಬರ್ತಾರೆ. ಮಹಾಬಲ ಅವರು ಸೋಫಾ ಮೇಲೆ ಕೂತಿರ್ತಾರೆ. ಇಲ್ಲಿ ಚಂದನನ ಅವರಮ್ಮ ನೋಡ್ತಾ ಇರ್ತಾರೆ. ಆಗ ಅಮ್ಮ ಅಂತ ಚಂದನ ಹೇಳಿದ್ದಕ್ಕೆ, ಚಂದು ಹೇಗಿದೆಯಾ ಮಗಳೇ ಅಂತ ಇಬ್ಬರೂ ತಪ್ಕೊತಾರೆ. ಅವರಿಬ್ಬರು ತಪ್ಕೊಂಡಿದ್ದನ್ನು ನೋಡಿ ಮಹಾಬಲ ಅವ್ರ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಎಲ್ರಿಗೂ ಸಂತೋಷ ಆಗುತ್ತೆ. ಅವರಿಬ್ಬರು ತಪ್ಕೊಂಡು, ಹೇಗಿದೆಯಾ ಮಗಳೇ, ಹೇಗಿದ್ದೀರಾ ಅಮ್ಮ ಅಂತ ಇಬ್ಬರೂ ಒಬ್ರಿಗೊಬ್ರನ್ನ ವಿಚಾರಿಸ್ಕೊತಾ ಇರ್ತಾರೆ. ಆಗ ದಿವ್ಯಾ, ಅಲ್ಲ ಚಂದು, ನೀನು ಇವಾಗ ಸಡನ್ನಾಗಿ ಬಂದಿರೋದು ನೋಡಿದ್ರೆ ನನಗೆ ಇದು ನನಸು ಒಂದು ಗೊತ್ತಾಗ್ತಾ ಇಲ್ಲ. ನೆನ್ನೆ ಮಾವ ಚಂದನನ್ನು ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದಾಗ ನನಗಂತೂ ನೋಡೋಕ್ಕೆ ಆಗಲಿಲ್ಲ, ನಂಬೋಕ್ಕೆ ಆಗಲಿಲ್ಲ. ಹೇಗೆ ಮಾವ ಇದೆಲ್ಲ ಸಾಧ್ಯ ಆಯಿತು ಅಂತ ಹೇಳಿದ್ದಕ್ಕೆ, ಇದೆಲ್ಲ ನಮ್ಮ ಅಳಿಯಂದ್ರಿಂದನೇ ಆಗಿದ್ದು, ಅವ್ರು ನನ್ನ ಜೊತೆ ಮುಂಚೆನೇ ಮಾತಾಡಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ, ಯಾವತ್ತೂ ಚಂದನ ನಮ್ಮ ಮನೆಗೆ ಬಂದಿರ್ತಾ ಇದ್ಲು ಅಂತ ಹೇಳಿದಾಗ ಸದ್ಯಕ್ಕೆ ಖುಷಿ ಆಗುತ್ತೆ. ಆಗ ದಾಸ್ ಚಂದನನ್ನ ದಿವ್ಯಾ ಒಳಗಡೆ ಕರ್ಕೊಂಡು ಹೋಗೋ ರೂಮ್ಗೆ ಫ್ರೆಶ್ ಅಪ್ ಆಗಲಿ, ಫಸ್ಟು ಅವಳು ಜರ್ನಿ ಮಾಡಿ ಬಂದಿದ್ದಾಳೆ, ಫ್ರೆಶ್ ಅಪ್ ಆದಮೇಲೆ ಊಟ ಆದಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡಿದ್ರಾಯ್ತು ಅಂತ ಹೇಳ್ತಾರೆ. ಆಗ ಸರಿ ಅಂತ ಚಂದನನ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಆದರೆ ಹರಿ ಮಾತ್ರ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲದೇ ಅಲ್ಲೇ ನಿಂತಿರ್ತಾನೆ. ಮಹಾಬಲ ಅವ್ರಿಗೆ ತುಂಬ ಗರ್ಭದ ಥರ ಹೆಮ್ಮೆ ಆಗ್ತಾ ಇರುತ್ತೆ. ಆಗ ಹರಿನ ನೋಡಿಕೊಂಡು ಅವರು ನಗ್ತಾ ಇರ್ತಾರೆ, ಕೋಪ ಮಾಡ್ಕೊತಾ ಇರ್ತಾರೆ. ಈ ವೈಭವಿಗೆ, ಅಲ್ಲ ಇತ್ತೀಚೆಗೆ ಯಾಕೆ ಸುಳ್ಳು ಹೇಳೋದು ಕಲ್ತಿದೀಯ ನೀನು ಅಂತ ಹೇಳಿದ್ದಕ್ಕೆ, ಮತ್ತೆ ನಾನು ಕೋಪ ಬರಲ್ವಾ, ಅಲ್ಲ ನೀನು ಡೈರೆಕ್ಟಾಗಿ ಬಂದು ಮುತ್ತು ಅಣ್ಣನ ಮದುವೆ ಆಗ್ತೀಯ ಅಂತ ಕೇಳ್ತೀಯಲ್ಲ, ನನಗೆ ಕೋಪ ಬರಲ್ವಾ ಅಂತ ಹೇಳಿದಕ್ಕೆ, ನೋಡು ಸಾಕು ಮತ್ತೆ ಅದನ್ನೇ ಹೇಳ್ತಾ ಇರಬೇಡ, ಈಗ ಆಲ್ರೆಡಿ ಅದಕ್ಕೆ ಅವಮಾನ ಅನುಭವಿಸಿ
ತೋರಿಸಿದ್ದು ಸಾಕಾಗಿದೆ, ಇಲ್ಲಿ ನೀನು ಅಲ್ಲಿ ಅವರು ಸಾಕಾಗೋಗಿದೆ ನನಗೆ, ಸಾಕು ಇವಾಗ ಅಂತ ಹೇಳಿದಾಗ ಓ ಹಾಗಾದರೆ ನೀನು ತಪ್ಪಿನ ಅರಿವಿ ನಿನ್ಗೆ ಆಗಿದೆ ಅನ್ನಂಗೆ ಆಯಿತು ಅಂತ ಹೇಳಿದಾಗ ಹಾಂ ಅರ್ಥ ಆಗಿದೆ ನನಗೆ ಅಂತ ಹೇಳಬೇಕಾದ್ರೆ ಸರಿ ಆಯಿತು ಅದೆಲ್ಲ ಬಿಡು, ಇವಾಗ ಗಾಡಿ ಎಷ್ಟಾಯಿತು ರಿಪೇರಿ ಆಗಿದೆಯಾ ಅಂತ ಕೇಳಿದ್ದಕ್ಕೆ ಹಾಂ ರೆಡಿಯಾಗಿದೆ, ದುಡ್ಡೇನು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಓ ಹಾಗಾದರೆ ಯಾಕೋ ಅಂತ ಹೇಳ್ದಾಗ ಈಗ ತಪ್ಪಿನ ಅರಿವಿನ ಮಾಡಿಸಿದ್ದಕ್ಕೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು, ಗಾಡಿ ಓಡುತ್ತಾ ಇಲ್ವೋ ನಾನು ಚೆಕ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಹೆಲೋ ಗಾಡಿನ ರೆಡಿ ಮಾಡಿರೋರು ಯಾರು ಕಂಟಿ ಅಂತ ಹೇಳಿದಾಗ ಅದೆಲ್ಲ ಗೊತ್ತಿಲ್ಲ, ಗಾಡಿ ಓಡುತ್ತಾ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಅಂತ ಹೇಳಿದಾಗ ಅವನು ಈ ಕಡೆ ಬಂದು ಗಾಡಿನ ಸ್ಟಾರ್ಟ್ ಮಾಡಿ ತೋರಿಸ್ತಾನೆ. ಅದಕ್ಕೆ ಅದು ಹೇಗೆ ನಂಬೋದು, ಅದು ಅರ್ಧದಲ್ಲೇ ಹೋಗ್ಬೇಕಾದ್ರೆ ಕೈ ಕೊಟ್ಬಿಟ್ರೆ ನಿಂತೋಗ್ಬಿಟ್ರೆ ಅಂತ ಹೇಳಿದಾಗ ಗಾಡಿನ ತೊಗೊಂಡು ಈ ಕಡೆ ಬಂದು ನಿಲ್ಸ್ಕೊತಾನೆ. ಗಾಡಿಯ ಸ್ಟಾರ್ಟ್ ಮಾಡೋ ಅಷ್ಟರೊಳಗಡೆ ವೈಭವಿ ಗಾಡಿನಲ್ಲಿ ಬಂದು ಕೂತ್ಕೊತಾಳೆ. ಅದಕ್ಕೆ ಏನೇ ಮಾಡ್ತಾ ಇದೆಯಾ, ಯಾಕೆ ಕೂತ್ಕೊಂಡೆ ನೀನು ಅಂತ ಹೇಳಿದಾಗ ಅಲ್ಲ ಗಾಡಿ ಓಡುತ್ತಾ ಇಲ್ವೋ ಅಂತ ನಾನು ನೋಡೋದು ಬೇಡವಾ ಅಂತ ಹೇಳಿದಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ಹೇಳಿದಾಗ ಅದು ಗಾಡಿ ಆದಮೇಲೆ ಅದನ್ನು ನೋಡಿದ್ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳ್ತಾಳೆ. ಓ ಅದು ಹಾಗಾ ಅಂತ ಹೇಳಿಬಿಟ್ಟು ಖುಷಿಯಿಂದ ಆ ಕಡೆ ತಿರ್ಕೊಂಡು ಮಿರರಲ್ಲಿ ಅವಳ ಮುಖನ ನೋಡ್ತಾ ಇರ್ತಾನೆ. ಅದಕ್ಕೆ ನೋಡಿದ್ದು ಸಾಕು ಇವಾಗ ಗಾಡಿ ಓಡಿಸು ಅಂತ ಹೇಳಿದಾಗ ಇಬ್ಬರು ಮುಂದೆ ಹೋಗ್ತಾರೆ. ಅಳಿಯ ಬಂದಿದ್ದಾರೆ ಅಂತ ಸ್ಪೆಷಲ್ ಅಡುಗೆ ಏನೋ ಮಾಡಿರ್ತಾರೆ, ಚಂದನಾಗೆ ಬಗೆ ಬಗೆ ರೀತಿಯ ನಾನ್ ವೆಜ್ ಅಡುಗೆ ಏನೋ ಬಡಿಸ್ತಾರೆ. ಆದರೆ ಹರಿಗೆ ಮಾತ್ರ ಅನ್ನ ರಸಂ ಬಡಿಸಿರ್ತಾರೆ. ಅದನ್ನು ದಿವ್ಯ ಅಬ್ಸರ್ವ್ ಮಾಡಿಬಿಟ್ಟು ಏನಿದು ಹರಿಗೆ ಬರೀ ಇದು ಮಾತ್ರ ಹಾಕಿದಾರಲ್ಲ ಅಂತ ಚಿಕನ್ನ ಬಡ್ಸೋಕೆ ಹೋಗ್ತಾರೆ. ಅಷ್ಟರೊಳಗಡೆ ಮಹಾಬಲ್ ಅವರು ಏ ದಿವ್ಯಾ ಏನು ಮಾಡ್ತಾ ಇದೀಯಾ ನೀನು ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಅದಕ್ಕೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ, ಅಯ್ಯೋ ನೀವೆಲ್ಲರೂ ನನಗೆ ಅಳಿಯಂದ್ರ ಮೇಲೆ ಕಾಳಜಿ ಇಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತ ಇದೆ, ಅಳಿಯಂದರು ಆವಾಗಲೇ ನನಗೆ ಹೊಟ್ಟೆ ಸರಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೇ ಅನ್ನ ರಸಂ ತಿಂತಾ ಇದ್ದಾರೆ ಅವರು ಅಂತ ಹೇಳಿದಾಗ ಚಂದನಾಗೆ ಶಾಕ್ ಆಗಿ ಏನು ಹರಿ ಹೌದಾ ಅಂತ ಹೇಳಿದಕ್ಕೆ ಹಾಂ ಹೌದು, ಇಷ್ಟು ಚಿಕ್ಕ ವಿಷಯನ ಯಾಕೆ ಹೇಳೋದು ಅಂತ ನಾನು ಸುಮ್ಮನೆ ಆದೆ ಅಂತ ಹೇಳಿದಾಗ ನೀನು ಊಟ ಮಾಡಮ್ಮ, ನಾನು ಆಮೇಲೆ ಒಂದು ಹೈ ಡೋಸೇಜ್ ಸಿರಪ್ ಇದೆ ಅದನ್ನು ಕೊಟ್ಟರೆ ಒಂದೇ ಸಲ ಫಿನಿಶ್ ಆಗಿಬಿಡ್ಬೇಕು ಅಂತ ಹೇಳಿದ ತಕ್ಷಣ ಹರಿಗೆ ಕೆಮ್ಮು ಬಂದ್ಬಿಡುತ್ತೆ. ಸಡನ್ನಾಗಿ ಕೆಮ್ಮೋಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಏನಾಯಿತು ಹರಿ, ನಿಧಾನ ಮೆಲ್ಲಗೆ ನೀರು ಕುಡೀರಿ ಅಂತ ಅಂದ್ಬಿಟ್ಟು ನೀರನ್ನ ಕೊಡ್ತಾಳೆ ಚಂದನ. ಅದಾದಮೇಲೆ ಅಯ್ಯೋ ನಾನು ಹೇಳಿದ ಅರ್ಥ ನಾನು ಸಿರಪ್ನ ಕೊಟ್ಟರೆ ನಿಮ್ಮ ಹೊಟ್ಟೆ ನೋವೆಲ್ಲ ಒಂದೇ ಸಲ ಹೋಗ್ಬಿಡ್ಬೇಕು ಅಂತ ಹೇಳಿದೆ ಅಷ್ಟೇ ಅಂತ ಮಹಾಬಲ್ ಅವ್ರು ಹೇಳ್ತಾರೆ. ಸರಿ ಆಯಿತು ಏನು ಹರಿ ಅಂತ ಹೇಳಿದ್ದಕ್ಕೆ ಹಾಂ ಹೌದು ಅವ್ರು ಹೇಳೋ ಹಾಗೆ ನಾನು ಇದನ್ನೇ ತಿಂತೀನಿ, ಅದಾದಮೇಲೆ ಸರಿ ಹೋಗುತ್ತೆ, ಆಮೇಲೆ ಮೆಡಿಸಿನ್ ತೊಗೊತೀನಿ ಅಂತ ಹರಿ ಹೇಳ್ತಾನೆ. ಸರಿ ಆಯಿತು ಅಂತ ಊಟ ಮಾಡಬೇಕಾದ್ರೆ ಚಂದನ ಹರಿ ಬಗ್ಗೆ ವರಿ ಮಾಡ್ಕೊಳ್ತಾರೆ. ನೋಡಿ ಮಹಾಬಲ್ ಅವರು ನೀನು ಊಟ ಮಾಡಮ್ಮ, ನಾನು ಅಳಿಯಂದ್ರಿಗೆ ಆಮೇಲೆ ಮೆಡಿಸಿನ್ ಕೊಡ್ತೀನಿ ಅಂದೆ ಅಲ್ವಾ, ನೀನು ಊಟ ಮಾಡಮ್ಮ, ಪಲಾವ್ ನೋಡು ಎಷ್ಟು ಚೆನ್ನಾಗಿದೆ ಅಂತ ತುತ್ತು ಮಾಡಿ ತಿನ್ಸೋಕೆ ಹೋಗ್ತಾರೆ. ಅದಕ್ಕೆ ಅಪ್ಪ ನಾನು ಮತ್ತೆ ಈ ಮನೆಯಲ್ಲಿ ಬಂದು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆದರೆ ಸಾರಿ ಅಪ್ಪ ಅಂತ ಹೇಳಿದ್ದಕ್ಕೆ ಎಷ್ಟೇ ಆದರೂ ನೀನು ನನ್ನ ಮಗಳಲ್ವೇನಮ್ಮ, ನಿನ್ನನ್ನು ಬಿಟ್ಟು ನಮ್ಗೆ ಇರೋಕ್ಕಾಗುತ್ತೆ, ನಮ್ಗೆ ಆ ಶಕ್ತಿ ಇದೆ ಅಂತ ಅಂದ್ಕೊಂಡಿದ್ಯಾ, ಖಂಡಿತ ನಿನ್ನನ್ನು ನಮಗೆ ಬಿಟ್ಟಿರೋಕ್ಕಾಗೋದಿಲ್ಲ, ಊಟ ಮಾಡು, ನೋಡು ಇಲ್ಲಿ ಪಲಾವ್ ಎಷ್ಟು ಚೆನ್ನಾಗಿದೆ, ಚಿಕನ್ ಎಷ್ಟು ಚೆನ್ನಾಗಿದೆ, ಇದನ್ನು ತಿನ್ನು ಅದನ್ನು ತಿನ್ನು ಅಂತ ಹೇಳಿಬಿಟ್ಟು ಮಹಾಬಲ್ ಅವರು ಚಂದನಾಗೆ ತಿನ್ಸೋದಕ್ಕೆ ಶುರು ಮಾಡ್ತಾರೆ. ಚಂದನ ಒಂದು ಕಡೆ ಕಣ್ಣೀರು ಹಾಕ್ಕೊಂಡು ಊಟನ ಮುಗಿಸ್ತಾಳೆ. ಆ ದಾಕ್ಷಾಯಿಣಿಯವರು ಮಗಳೇ ಇವಾಗ ಹಳೇದನ್ನೆಲ್ಲ ಬಿಡು, ನೀನು ಹೊಟ್ಟೆ ತುಂಬ ಊಟ ಮಾಡು ಅಂತ ಇನ್ನಷ್ಟು ಊಟನ ಬಡಿಸ್ಕೊಡ್ತಾ ಇರ್ತಾರೆ. ಫೋನ್ನಲ್ಲಿ ಮಾತಾಡಿಕೊಂಡು ಬಂದು ಸೋಫಾ ಮೇಲೆ ಕೂತ್ಕೊತಾರೆ. ದಾಸು ಅವರಿಗೆ ಫೋನ್ ಮಾಡಿ ಹೇಳಿಬಿಡಪ್ಪ ಅಂತ ದಾಸುಗೂ ಹೇಳ್ತಾರೆ. ಅಲ್ಲಿ ಹರಿ ನಿಂತಿರ್ತಾನೆ, ಆ ಕಡೆ ಹೋಗ್ತಾನೆ. ಅಷ್ಟರೊಳಗಡೆ ಅಳಿಯಂದ್ರೆ ಎಲ್ಲಿಗೆ ಹೊರಟ್ರಿ, ಬನ್ನಿ ಎಲ್ಲಿಪ್ಪ ಅಂತ ಕರೆದಾಗ ಹರಿ ಅವ್ರ ಮುಂದೆ ಬಂದು ನಿಂತ್ಕೊತಾನೆ. ಅಲ್ಲ ಅಳಿಯಂದ್ರೆ ಎಲ್ಲಿ ಹೊರಟೋಗ್ತಾ ಇದ್ದೀರಾ, ಬನ್ನಿ ಕೂತ್ಕೊಳ್ಳಿಪ್ಪ ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಂತಿರ್ತಾನೆ. ಆಗ ದಾಸು ಅಪ್ಪ ಪದೇ ಪದೇ ಇವನ್ನ ಅಳಿಯ ಅಂತ ಇರಬೇಡಿ ಅಂತ ಹೇಳಿದ್ದಕ್ಕೆ ಹಾಗೆ ಅನ್ನೋದು ತಪ್ಪು ಮಗ ಅಂತ ಹೇಳಿದ್ದಕ್ಕೆ ಇಲ್ಲ ಅಪ್ಪ ನೀವು ನಮ್ಮ ಪದೇ ಪದೇ ಅಳಿಯ ಅಂತ ಕರಿಬೇಡಿ, ಇವನ್ನ ಪೊರ್ಕಂಕೆ ಇವನ್ನ ನಾವು ನಮ್ಮ ಸರಿ ಸಾಮಾನ್ಯವಾಗಿ ಕೂರಿಸ್ಕೊಂಡು ಊಟ ಮಾಡಿದ್ದೆ ಹೆಚ್ಚು ಅಂಥದ್ರಲ್ಲಿ ನಮ್ಮ ಸರಿ ಸಾಮಾನ್ಯವಾಗಿ ಕೂರಿಸ್ಕೊಳಕ್ಕಾಗತ್ತ ತಿಪ್ಪೆ ಇವನು ಅಂತ ಬೈತಾ ಇರ್ತಾರೆ. ಅದಕ್ಕೆ ಇಲ್ಲಪ್ಪ ನೀನು ಆ ಥರ ಮಾತಾಡೋದು ತಪ್ಪಪ್ಪ ಅಂತ ಹೇಳುವಾಗ ಹರಿಗೆ ತುಂಬಾ ಕೋಪ ಬಂದು ಕೈ ಹಿಡಿನ ಮಾಡ್ತಾನೆ. ಆದರೆ ಚಂದನ ಅವ್ರಿಗೆ ನನ್ನನ್ನು ಬಿಟ್ಟಿರೋದಕ್ಕೆ ಕಷ್ಟ ಆಗಿತ್ತು ಅನಿಸುತ್ತೆ, ಅದಕ್ಕೆ ನೆನೆಸ್ಕೊಂಡು ನನ್ನನ್ನು ಹುಡ್ಕೊಂಡೇ ಬಂದಿದ್ದಾರೆ ಅಂತ ಹೇಳಿದ್ದು ನೆನಪಾಗಂಗೆ ಸುಮ್ಮನೆ ಆಗ್ತಾನೆ. ಅಷ್ಟರೊಳಗಡೆ ದಾಸು ತುಂಬಾ ಬೈಯೋದಕ್ಕೆ ಶುರು ಮಾಡ್ತಾನೆ. ಆಗ ಅಪ್ಪ ದಾಸು ನೀನು ಆ ಥರ ಮಾತಾಡಬಾರ್ದು, ಅವ್ನು ನಿನ್ನ ಭಾವ, ನಿನ್ನ ತಂಗಿ ಗಂಡ, ನೀನು ಆ ಥರ ಮಾತಾಡಬಾರ್ದು, ಕೂರಿಸು ಅಂತ ಹೇಳಕ್ಕೆ ಹೋಗ್ಬೇಕಂದ್ರೆ ದಾಸು ಸುಮ್ಮನೆ ಆಗ್ತಾನೆ. ಅಲ್ಲ ಅಳಿ ಅಂದರೆ ಇವಾಗ ಒಂದೇ ದಿನಕ್ಕೆ ಈ ಥರ ಆಗ್ಬಿಟ್ಟಿದೆಯಲ್ಲ, ಹಾಗಲಕಾಯಿ ಶೇಪ್ ಆಗಿಬಿಟ್ಟಿದೆ ಮುಖ, ಇನ್ನೂ 4-5 ದಿನ ಅದನ್ನೆಲ್ಲ ಸಹಿಸ್ಕೋಬೇಕು, ಹೇಗಪ್ಪ ಸಹಿಸ್ಕೊತೀರಾ ಅಂತ ಹೇಳಿದಾಗ ದಾಸ್ಗೆ ನಗು ಬರುತ್ತೆ. ಇಬ್ಬರು ನಗ್ತಾ ಇರ್ತಾರೆ. ಆಗ ಬನ್ನಿ ಕೂತ್ಕೊಳ್ಳಿ ಅಳಿ ಅಂದರೆ ನೋಡು ದಾಸು ನಮ್ಮ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ಅಳಿ ಅಂದರು ಅಂತ ಹೇಳ್ಬೇಕಾದ್ರೆ ಸರಿ ಹೋದ್ರೆ ಹೋಗ್ಲಿ
ಹೋಗಿ ಕೂತ್ಕೊಳ್ಳೋಣ ಅಂತ ಹರಿ ಮುಂದೆ ಹೋಗ್ಬೇಕಾದ್ರೆ ದಾಸ್ ಮುಂದೆ ಬಂದು ಕೂತ್ಕೋ ಅಂತ ಹೇಳಿದ್ದು ನಿನ್ನನ್ನು ಅಲ್ಲಿ ಅಲ್ಲ ಕಣೋ ಇಲ್ಲಿ ಅಂತ ಅಂದ್ಬಿಟ್ಟು ಕೆಳಗಡೆಗೆ ಬೀಳಿಸ್ಬಿಡ್ತಾನೆ. ಆಗ ದಾಸ್ ಮತ್ತು ಮಹಾಬಲ್ ಅವರು ಇಬ್ಬರೂ ನಗೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಹರಿಗೆ ಶೇಪ್ ಔಟ್ ಆದ್ರೂ ಏನು ಮಾತಾಡೋಕ್ಕಾಗ್ದೇ ಚಂದನಗೋಸ್ಕರ ಸಹಿಸ್ಕೊಂಡು ಅವನು ಅಲ್ಲೇ ಕೂತು ನಿಂತಿರ್ತಾನೆ. ಇಬ್ಬರೂ ಸುಮ್ಮನೆ ಮಾತಾಡಿಕೊಂಡು ನಗೋಕ್ಕೆ ಶುರು ಮಾಡ್ತಿರ್ತಾರೆ. ಆವಾಗ ಅದೇ ಟೈಮ್ಗೆ ಚಂದನ ಅಲ್ಲಿ ಬಂದು ನಿಂತಿರ್ತಾಳೆ. ಅದು ದಾಸ್ಗೆ ಮತ್ತು ಮಹಾಬಲ್ ಅವ್ರಿಗೆ ಗೊತ್ತಿರೋದಿಲ್ಲ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಪ್ ಕೊಡೋದನ್ನು ಮಾತ್ರ ಮರಿಬೇಡಿ.